ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿ ಆಗಿದೆ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿ ಆಗಿದೆ, ಒಟ್ಟಾರೆ 12 ರಾಶಿಗಳಿವೆ. ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಅದಕ್ಕೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ, ಹಾಗೆ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇವತ್ತಿನ ಒಂದು ದಿನ ವಿಶೇಷತೆಯಲ್ಲಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು, ಆರೋಗ್ಯದ ಸಮಸ್ಯೆ ಆಗುವಂಥದ್ದು, ಗಂಡ ಹೆಂಡತಿಯರ ಜಗಳ ಆಡುವಂಥದ್ದು, ಈ ರೀತಿಯಾದಂಥ ಕಲಹಗಳು ಹೆಚ್ಚಾಗುತ್ತೆ. ಯಾಕೆ, ಇದಕ್ಕೆ ಏನು ಕಾರಣ, ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಈ ಥರ ಆಗುತ್ತಾ, ಅಥವಾ ಜಾತಕದಲ್ಲಿ ಈ ದೋಷಗಳನ್ನ ನಾವು ತಿಳ್ಕೊಳ್ಬಹುದಾ, ಈ ದೋಷಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನೀಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂತ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಈ ಪಂಚಾಂಗಗಳನ್ನು ಪಠನ ಮಾಡ್ತಾರೆ, ಇವರಿಗೆ ಅನೇಕ ಫಲಗಳು, ದೈವ ಅನುಗ್ರಹ ಸಿಗುತ್ತೆ ಅಂತ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ವಿಜಯಶಾಲಿ ಆಗ್ತಾರೆ ಅಂತ. ಹಾಗಾಗಿ ಇವತ್ತಿನ ತಿಥಿ, ವಾರ, ನಕ್ಷತ್ರಗಳನ್ನು ನೋಡ್ಕೊಳ್ತಾ ಪಂಚಾಂಗವನ್ನು ನೋಡುವಂಥದ್ದು. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಶರದೃತು, ಕಾರ್ತೀಕ ಮಾಸದ ಕೃಷ್ಣ ಪಕ್ಷವನ್ನು ಇವತ್ತು ನಾವು ನೋಡ್ಬೋದು. ಅಂದರೆ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಇವತ್ತು ದಿವಸ, ಗುರುವಾರ, ಬೃಹಸ್ಪತಿ ವಾರ ಅಂತಲೂ ಕೂಡ ನಾವು ಕರಿತೀವಿ. ಹಾಗೆ ಇವತ್ತಿನ ನಕ್ಷತ್ರವನ್ನು ನೋಡಿದಾಗ ಇವತ್ತು ಚಿತ್ತಾ ನಕ್ಷತ್ರ, ಸೌಭಾಗ್ಯ ಯೋಗವನ್ನು ಕೂಡ ನಾವು ಈ ದಿನ ನೋಡ್ಕೋಬಹುದು. ಗರಜ ಕರ್ಣವನ್ನು ಕೂಡ ಈ ದಿನ ಪಂಚಾಂಗಗಳಲ್ಲಿ ನೋಡ್ಕೋಬಹುದಾಗಿದೆ. ಅದೇ ರೀತಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ನೋಡಿ, ನಮ್ಮ ಪೂರ್ವಜರು ಕೂಡ, ನಮ್ಮ ಹಿರಿಯರಂತ ಹೇಳ್ಬೋದು, ನಮ್ಮ ಹಿಂದಿನವರು ಯಾರು ಕೂಡ ಈ ಬ್ರಾಹ್ಮಿ ಅಂದರೆ ಈ ಒಂದು ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಲ್ಲ. ನೋಡಿ, ಎಲ್ಲಾದರೂ ಒಂದು ಶುಭ ಪ್ರಯಾಣ ಮಾಡಬೇಕಂದ್ರೂ ಕೂಡ ಇಂದಿನಿಂದನೂ ಕೂಡ ನಮ್ಮಲ್ಲಿ ಇತ್ತು. ಈ ಮಂಗಳವಾರಗಳ ದಿನ ನಾವು ಯಾವುದೇ ರೀತಿಯ ಪ್ರಯಾಣಗಳು ಮಾಡ್ಕೊಳ್ಳಲ್ಲ. ಅಂದರೆ ಯಾವುದೊಂದು ಶುಭ ಪ್ರಯಾಣಗಳು ಅಂದರೆ ಎಲ್ಲೋ ಒಂದು ಹೆಣ್ಣು ಹೊಸದಾಗಿ ಒಂದು ಮನೆಗೆ ಹೋಗೋದಾಗಲಿ, ಅಥವಾ ಒಂದು ಮಗು ಜನನ ಆಗಿ ಒಂದು ಹೊಸ ಮನೆಗೆ ಹೋಗಬೇಕಾದ್ರೆ ಆಗಲಿ, ಈ ಥರ ಏನೋ ಒಂದು ಶುಭ ಕಾರ್ಯಗಳನ್ನು ನಾವು ಈ ಒಂದು ಕೆಲವೊಂದು ನಕ್ಷತ್ರಗಳಲ್ಲಿ, ಕೆಲವೊಂದು ದಿನಗಳಲ್ಲಿ ಕೂಡ ಮಾಡ್ಕೊಳ್ಳುವಂಥದ್ದು. ಅದೇ ರೀತಿ ಕೆಲವೊಂದು ಆ ದಿನದಲ್ಲಿ ಸಮಯವನ್ನು ಕೂಡ ಇದನ್ನು ನಾವು ರಾಹುಕಾಲ, ಯಮಗಂಡ ಕಾಲ ಅಂತ ಹೇಳ್ತೀವಿ. ಇಂಥ ಸಮಯದಲ್ಲೂ ಕೂಡ ನಾವು ಮಾಡಿಕೊಳ್ಳಲ್ಲ. ಹಾಗಾಗಿ ದಿನನಿತ್ಯವೂ ಕೂಡ ನಾವು ಈ ಕಾಲಗಳನ್ನು ತಿಳ್ಕೋಬೇಕಾಗುತ್ತೆ. ಇವತ್ತು ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 1:33 2 ಗಂಟೆ 59 ಇವತ್ತು ರಾಹುಕಾಲವನ್ನು ನೋಡ್ಬೋದು. ಅದೇ ರೀತಿ ಯಮಗಂಡ ಕಾಲ 6:25 7:51 ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬಹುದಾಗಿದೆ. ಅದೇ ರೀತಿ ಗುಳಿಕ ಕಾಲವನ್ನು ನೋಡಿದಾಗ 9:16 10:42 ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದು. ಹಾಗೆ ಬ್ರಾಹ್ಮಿ ಮುಹೂರ್ತ ಅಂತ ನೋಡಿ, ಜಪತಪ ಹೋಮ ಹವನಾದಿಗಳಲ್ಲಿ ಮಾಡ್ಕೊಳ್ಲಿಕ್ಕೆ, ಯಾವುದೇ ರೀತಿಯ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತಿದ್ರೆ ಕೆಲವರು ನೋಡಿ ಈ ಹುತ್ತಗಳಿಗೆ ಹಾಲೇರಿಯೋದನ್ನು ಮಾಡ್ತಾರೆ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಗಳನ್ನು ಮಾಡ್ತಾರೆ. ಇವರೆಲ್ಲರಿಗೂ ಕೂಡ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ. ಕೆಲವರು ಸಾಮಾನ್ಯವಾಗಿ ಹೇಳ್ಬಿಡ್ತಾರೆ, ನೋಡಿ ಗುರುಗಳ ಬೆಳಗ್ಗೆ ಹೇಳ್ಬಿಟ್ಟಿದ್ದಾರೆ, ಬೆಳಗ್ಗೆ ಹೊತ್ತು ಮಾಡಬೇಕು, ಸೂರ್ಯೋದಯಕ್ಕೂ ಮುನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವ ಸಮಯ ಅಂತ ನೋಡಿ, ಈ ಒಂದು ಬ್ರಾಹ್ಮಿ ಮುಹೂರ್ತ ಅನ್ನುವ ಸಮಯ ತುಂಬ ಶ್ರೇಷ್ಠ ಅಂತ, ತುಂಬ ಅನುಕೂಲಕರವಾದಂತಹ ಸಮಯ. ನಮ್ಮಲ್ಲಿ ಚೈತನ್ಯ
ಚೈತನ್ಯ ಶಕ್ತಿ ಹೆಚ್ಚಾಗಿರುವಂತಹ ಸಮಯ, ನಮ್ಮ ಚಿತ್ತ ಶಾಂತಿ ಇರುವಂತಹ ಸಮಯ, ಈ ರೀತಿ ವಿಶೇಷವಾಗಿರುವಂಥ ಸಮಯವನ್ನೇ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳುವಂಥದ್ದು. ಬೆಳಗ್ಗೆ 4:44 5 ಗಂಟೆ 35 ನಿಮಿಷದವರೆಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಕೋಬಹುದು. ಅದೇ ರೀತಿ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿಕೊಂಡಾಗ ಸೂರ್ಯೋದಯ ಬೆಳಗ್ಗೆ 6:25 ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ 5:50 ಈ ದಿನ ಸೂರ್ಯಾಸ್ತಮವನ್ನು ಕೂಡ ನಾವು ನೋಡ್ಬೋದು. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದಾಯ್ತು. 12 ರಾಶಿಗಳ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಪರಿಹಾರಗಳು ಹೇಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರು ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ಗುರು ಹಿರಿಯರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ. ಗುರುವಾರ ಗುರುಗಳ ಅನುಗ್ರಹ ಕೂಡ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನೀವು ಅಂದುಕೊಂಡ ಕಾರ್ಯಗಳಲ್ಲಿ ತ್ವರಿತಗತಿಯಲ್ಲಿ ಸಾಗುವುದು ಅಂತ ಹೇಳ್ತಾ ಇದ್ದೆ. ನೋಡಿ, ಇವತ್ತು ಮೇಷರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಂತಂದರೆ ಶೀಘ್ರವಾಗಿ ತ್ವರಿತಗತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತವೆ ಅಂತ ಹೇಳ್ತಾ ಇದೆ. ಹಾಗೆ ಕಟ್ಟಡ ಕಾಮಗಾರಿ ಕೆಲಸಗಾರರಿಗೆ, ಇಂಜಿನಿಯರ್ಸ್ಗಳಿಗೂ ಕೂಡ ಉತ್ತಮ ದಿನ ಅಂತಲೂ ಕೂಡ ಇವತ್ತು ಹೇಳ್ಬೋದು. ಮೇಷರಾಶಿಯವರಿಗೆ ಯಾರೆಲ್ಲ ಕಟ್ಟಡ ನಿರ್ಮಾಣಗಳನ್ನು ಮಾಡ್ತಾ ಇರ್ತೀರಾ ಅಥವಾ ಇಂಜಿನಿಯರ್ಸ್ಗಳು ಯಾರೆಲ್ಲ ಇರ್ತೀರಾ, ಇವರಿಗೆಲ್ಲ ತುಂಬ ಉತ್ತಮವಾಗಿರುವಂತಹ ದಿನ. ನಿಮಗೆ ಅನುಕೂಲಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಹೊಸ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗುವಂಥದ್ದು ಅಥವಾ ಇನ್ನೊಂದು ಬೇರೆ ಕಡೆ ಕೆಲಸ ಕಾರ್ಯಗಳು ನಿಮಗೆ ಹುಡುಕಿಕೊಂಡು ಬರುವಂತಹ ಲಕ್ಷಣಗಳು ಕೂಡ ಜಾಸ್ತಿ ಇರುವಂಥದ್ದು. ಹಾಗೆ ಸಾಲ ಮರುಪಾವತಿ ಆಗುವಂಥದ್ದು ಕೂಡ ನೋಡ್ಬೋದು. ಏನಾದರೂ ಸಾಲ ಯಾರಾದರೂ ಕೊಟ್ಬಿಟ್ಟಿರ್ತೀರಾ, ಅವ್ರು ನಿಮಗೆ ಕೊಡ್ತಾ ಇರಲ್ಲ, ಈ ರೀತಿ ಕೂಡ ಮರುಪಾವತಿ ಅಂದರೆ ನಿಮಗೆ ಯಾರೋ ಕೊಡುವಂತಹ ಲಕ್ಷಣಗಳು ಕೂಡ ಇರುವಂಥ. ಅಥವಾ ಕೆಲವರು ನೋಡಿ, ಮೇಷರಾಶಿಯವರು ತುಂಬ ಸಾಲ ಬಾಧೆಯಿಂದ ತೊಂದರೆ ಅನುಭವಿಸ್ತಾ ಇರ್ತಾರೆ, ಋಣಬಾಧೆ ಅಂತ ಕೂಡ ಹೇಳ್ತಾ ಇರ್ತೀವಿ. ಸಾಲದಿಂದ ವಿಮುಕ್ತಿ ಸಿಗುವಂಥದ್ದು ಕೂಡ ಈ ದಿನ ನೋಡ್ಬೋದು ಮೇಷರಾಶಿಯವರಿಗೆ. ಹಾಗೆ ವೃಷಭ ರಾಶಿ, ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಲ್ಪ ಹಿನ್ನಡೆ ಕಾಣುತ್ತೆ ಅಂತ ಹೇಳ್ತೇವೆ. ನೋಡಿ, ವೃಷಭ ರಾಶಿಯವರಿಗೆ ಏನು ಹೇಳ್ತಿರುವಂಥದ್ದು, ಇವತ್ತು ಏನಾದರೂ ಕೆಲಸ ಕಾರ್ಯ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಅಲ್ಪ ಹಿನ್ನಡೆ ಅಂತ ಹೇಳ್ತಾ ಇದ್ದೆ. ಸ್ವಲ್ಪ ಆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು ಕೂಡ ನೋಡ್ಬೋದು. ನಿಧಾನಗತಿಯಲ್ಲಿ ಕೆಲಸ ಕಾರ್ಯ ಆಗುವುದನ್ನು ಕೂಡ ನೋಡ್ಬೋದು. ಹಾಗೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದವರಿಗೆ ಟೀಕೆಗಳು ಅಂತ ಹೇಳ್ತಾ ಇದೆ. ಯಾರೆಲ್ಲ ಈ ವೃಷಭ ರಾಶಿಯವರು ಸಾಮಾಜಿಕವಾಗಿರ್ತೀರಾ, ರಾಜಕೀಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರ್ತೀರಾ, ಟೀಕೆಗಳು ಬರುವಂಥದ್ದು. ನೋಡಿ, ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಈ ರಾಜಕೀಯದಲ್ಲಿರುವವರಿಗೆ ಟೀಕೆಗಳು, ಅಪಮಾನಗಳು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ದೃಷ್ಟಿ ದೋಷ ಅಂತ ಹೇಳ್ತೀವಿ. ಎಲ್ಲರ ದೃಷ್ಟಿ ಅವ್ರ ಮೇಲೆ ಇರುವಂಥದ್ದು. ಸಾಮಾನ್ಯವಾಗಿ ಕಣ್ಣು ದೃಷ್ಟಿ ಹೇಳ್ತಾ ಇರ್ತೀವಿ, ಮಾನವರ ದೃಷ್ಟಿ ತುಂಬ ಕಷ್ಟ ಅಂತೆ. ಈ ರೀತಿ ಏನಾದರೂ ವೃಷಭರಾಶಿಯವ್ರಿಗೂ ಕೂಡ ರಾಜಕೀಯದಲ್ಲಿರೋರಿಗೆ ಸ್ವಲ್ಪ ಟೀಕೆಗಳು ಬರುವಂತಹ ಎದುರಾಗುವಂಥದ್ದಿದೆ. ಹಾಗೆ ಲೇವಾದೇವಿ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಅಂತ ಹೇಳುವಂಥದ್ದು. ಏನಾದರೂ ವೃಷಭರಾಶಿಯವರು ಹಣದ ವಿಚಾರವಾಗಿ ಲೇವಾದೇವಿ ಕೊಡೋದು, ತೆಗೆದುಕೊಳ್ಳೋದು ಅಥವಾ ಈ ರೀತಿ ಏನಾದರೂ ನೀವು ವ್ಯವಹಾರ ಮಾಡಿಕೊಂಡ್ರೆ ಇವತ್ತು ಅನುಕೂಲ ಅಂತ ಹೇಳ್ತಾ ಇದೆ. ಅದರಿಂದ ನಿಮಗೆ ಏನು ತೊಂದರೆಗಳು ಕೂಡ ಇರುವುದಿಲ್ಲ ವೃಷಭ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿ, ಜೀವನದಲ್ಲಿ ನಿರೀಕ್ಷಿತ ತಿರುವು ಬರಲಿದೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರು ಕೂಡ ಅನುಕೂಲಕರವಾದ ದಿನ. ಇವತ್ತು ನಿಮ್ಮ ಜೀವನದಲ್ಲಿ ತಿರುವನ್ನು ಕಾಣ್ತೀರಾ ಅಂತ ಹೇಳ್ತಾ ಇದೆ. ಮದುವೆ ವಿಚಾರದಲ್ಲಿ ಆಗಲಿ ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ವಿಚಾರದಲ್ಲಿ ಆಗಲಿ, ಇವತ್ತು ನಿಮ್ಮ ಜೀವನದಲ್ಲೇ ತಿರುವು ಅಂದರೆ ಯಾವುದೋ ಒಂದು ಹೊಸ ದಾರಿ ಕಾಣುವಂತಹ ಸುಲಕ್ಷಣದ ದಿನ ಇವತ್ತು ಮಿಥುನ ರಾಶಿಯವರಿಗೆ ಆಗಿರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಮೋಕ್ಷ ಹೋಗುವ ಸಂಭವವಿದೆ ಅಂತ ಹೇಳ್ತಿದೆ. ಹಾಗಾಗಿ ನೋಡಿ, ಇವತ್ತು ಏನಾದರೂ ಹಣಕಾಸು ವಿಚಾರವಾಗಿ ವ್ಯಾಪಾರನೋ ಅಥವಾ ಹಣ ಯಾರಿಗೋ ಕೊಡೋದು ಅಥವಾ ಇಸ್ಕೊಳ್ಳೋದು ಆಗದಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬಹುದು. ಹಾಗೆ ಇನ್ನು ವ್ಯವಹಾರದಲ್ಲಿ ತುಂಬ ವಿಶೇಷವಾಗಿ ಎಚ್ಚರಿಕೆ ತುಂಬ ಅಗತ್ಯ ಅಂತ ಹೇಳ್ತಾ ಇದೆ. ನೋಡಿ, ಯಾವುದೇ ವ್ಯವಹಾರ ನೋಡಿ, ಯಾವಾಗಲೂ ಹೇಳಿದ್ವಿ, ಹಣಕಾಸಿನಲ್ಲಿ ಕೂಡ ತೊಂದರೆ, ವ್ಯಾಪಾರ ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಕೂಡ ತೊಂದರೆ ಅಂತ ಇದೆ. ಹಾಗಾಗಿ ಏನು ಮಾಡಬೇಕು, ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ, ಕೈಗೊಂಡ ನಿರ್ಧಾರಗಳು ಅಂತಿಮ ಘಟ್ಟ ತಲುಪದಿದೆ ಅಂತ ಹೇಳ್ತಾ ಇದ್ದೆ. ನೋಡಿ, ಕರ್ಕಾಟಕ ರಾಶಿಯವರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ. ಗುರು ರಾಯರನ್ನು ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಂತಿಮ ಘಟ್ಟ ತಲುಪುವಂಥದ್ದು ಕೂಡ ನಾವಿವತ್ತು ನೋಡ್ಬೋದು. ಸರ್ಕಾರಿ ನೌಕರರಿಗೆ ಕೊಂಚ ವಿಶ್ರಾಂತಿ ಕೂಡ ದೊರಕುವಂಥದ್ದು. ಯಾರೆಲ್ಲ ನೀವು ಕಟಕ ರಾಶಿಯವರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತಾರೆ, ನಿಮಗೆ ಸ್ವಲ್ಪ ಇವತ್ತು ವಿಶ್ರಾಂತಿ ಸಿಗುವಂಥದ್ದು. ಇಷ್ಟೇ, ನೀವು ಸಾಮಾನ್ಯವಾಗಿ ಈ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ತುಂಬ ಕಷ್ಟಗಳು, ಯಾಕಂದರೆ ಅವರಿಗೆ ತುಂಬ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಂದರೆಗಳು ಆಗ್ತಾ ಇರುತ್ತೆ, ತುಂಬ ಮನಸ್ಸಿಗೆ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ. ಹಾಗಾಗಿ ಇಂಥವ್ರಿಗೆ ಇವತ್ತು ವಿಶ್ರಾಂತಿ ಸಿಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಿದೆ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಆದರೆ ನೋಡಿ, ಕರ್ಕಾಟಕ ರಾಶಿಯವರು ಇವತ್ತು ವಿಶೇಷವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಏನಾದರೂ ತೊಂದರೆಗಳಾಗಿದ್ದರೆ, ಸಣ್ಣ ಪುಟ್ಟ ವಿಚಾರದಲ್ಲಿಯೂ ಕೂಡ ಆರೋಗ್ಯ ಸಮಸ್ಯೆ ಬಂದರೆ ಅದಕ್ಕೆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಬೇಕು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ,
ರಾಜಕಾರಣಿಗಳಿಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಿರಿ ಅಂತ ಹೇಳ್ತಾ ನೋಡಿ. ಸಿಂಹರಾಶಿಯವರಿಗೂ ತುಂಬ ಒಳ್ಳೆಯ ದಿನ. ಯಾರೆಲ್ಲ ರಾಜಕಾರಣಿಗಳಿರ್ತೀರಾ, ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಮಾಡಬಹುದು. ಅದರಿಂದ ಅನುಕೂಲಗಳು ಕೂಡ ಇವತ್ತು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಮನೆಯ ಶುಭ ಕಾರ್ಯಗಳಿಗೆ ಹೆಚ್ಚು ಖರ್ಚುಗಳಾಗುವಂಥದ್ದು ಕೂಡ ನೋಡ್ಬೋದು. ಹಾಗೇನು ಹೇಳ್ತಾ ಇದೆ, ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಾಗದಿದ್ದರೆ ಖರ್ಚು ಹೆಚ್ಚು ಅಂತ ಹೇಳ್ತಾ ಇದ್ದೆ. ಅಂದರೆ ನೋಡಿ, ಏನಾದರೂ ಶುಭ ಸಮಾರಂಭಗಳಿಗೆ ನಾವು ಖರ್ಚು ಮಾಡುವಂಥದ್ದು ಹಿಡಿತದಲ್ಲಿ ಮಾಡ್ಕೋಬೇಕು. ಯಾಕಂದರೆ ನಾವು ಕೆಲವೊಂದು ಕಾರ್ಯಗಳನ್ನು ನಾವು ತೋರಿಕೆಗೋಸ್ಕರ ಮಾಡ್ತೀವಿ, ಅದರಿಂದ ಮುಂದೆ ಅನಾನುಕೂಲಗಳಾಗುತ್ತೆ ಅಂತ ಹೇಳ್ತಾ ಇದ್ದೆ ಸಿಂಹರಾಶಿಯವರಿಗೆ. ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಾಣುವಂಥದ್ದು. ಏನಾದರೂ ಮಕ್ಕಳ ವಿಷಯದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಅದನ್ನು ಕೂಡ ನಿಮಗೆ ವಿಶೇಷವಾಗಿ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿ, ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವುದು ಅಂತ ಹೇಳಿ ನೋಡಿ. ಕನ್ಯಾ ರಾಶಿಯವರಿಗೂ ತುಂಬ ವಿಶೇಷವಾಗಿರುವಂಥ ದಿನ. ಕುಟುಂಬದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಇವತ್ತು ನೋಡ್ಕೋಬೇಕು, ನಿಮಗೆ ಕನ್ಯಾ ರಾಶಿಯವರಿಗೆ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಹಿಂದೆ ಇದ್ದರೂ ಕೂಡ ಅದೆಲ್ಲವಕ್ಕೂ ಕೂಡ ಕಡಿವಾಣ ಸಿಗುವಂಥದ್ದು, ಆ ಬಗೆಹರಿಸುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಆರೋಗ್ಯದ ಕಡೆ ಗಮನ ಕೊಡಬೇಕು, ಅದರಿಂದ ನಮಗೆ ಅನುಕೂಲ ಆಗುತ್ತೆ ನೋಡಿ. ಕನ್ಯಾ ರಾಶಿಯವರಿಗೂ ಕೂಡ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಸಮಸ್ಯೆಗಳಿದ್ದರೂ ಕೂಡ ಸ್ವಲ್ಪ ಅದರ ಕಡೆ ಗಮನ ಕೊಡಿ, ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ತೊಂದರೆಗಳನ್ನು ಅನುಭವಿಸ್ತೀರಾ. ಉದ್ಯೋಗದಲ್ಲಿ ಸಾಧಾರಣ ಪ್ರಗತಿ ಕೂಡ ಕಾಣುವಂಥದ್ದು ಅಂತ ಹೇಳ್ತಾ ಇದ್ದೆ ನೋಡಿ. ಏನಾದರೂ ಉದ್ಯೋಗ ವ್ಯಾಪಾರ ನಿಮಗೆ ಮಾಡಬೇಕು ಅಂದ್ಕೊಂಡಿದ್ರೆ ಅದರಲ್ಲಿ ಕೆಲವರಿಗೆ ತುಂಬ ದಿವಸದಿಂದ ಏನೂ ಆಗ್ತಾ ಇರಲ್ಲ, ಉದ್ಯೋಗ ಕ್ಷೀಣಿಸ್ತಾ ಬರ್ತಾ ಇರುತ್ತೆ. ಆದರೆ ಇವತ್ತು ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ದಿನ. ಸಾಧಾರಣವಾಗಿ ಉದ್ಯೋಗದ ಮಟ್ಟ ಕೂಡ ಹೆಚ್ಚಾಗುವಂಥದ್ದು ನಾವು ಇವತ್ತು ಗೋಚರ ಆಗ್ತಾ ಇದೆ ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿ, ನೀವು ತೆಗೆದುಕೊಳ್ಳುವ ಗಟ್ಟಿ ನಿರ್ಧಾರ ಮುಂದೆ ಅನುಕೂಲ ಆಗುವಂಥದ್ದು ನೋಡಿ. ತುಲಾ ರಾಶಿಯವರು ಕೂಡ ವಿಶೇಷವಾಗಿರುವಂತಹ ಇವತ್ತೇನಾದರೂ ಕೆಲಸ ಕಾರ್ಯ ಮಾಡಬೇಕು ಅಂತ ಗಟ್ಟಿ ನಿರ್ಧಾರ ಯಾವಾಗ ನಾವು ಮಾಡ್ತೀವಿ ಮುಂದೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ನೋಡಿ. ಯಾವುದೇ ಕೆಲಸ ಅರ್ಧಕ್ಕೆ ಬಿಡಬಾರ್ದು, ಗಟ್ಟಿ ನಿರ್ಧಾರ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ತುಲಾ ರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಯವಿಲ್ಲ ಅಂತ, ಹಣಕಾಸಿನ ವಿಚಾರವೂ ಕೂಡ ಏನು ತೊಂದರೆಗಳಿಲ್ಲ. ಹಾಗೆ ನೀವು ಎಷ್ಟೇ ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದೆ ತುಲಾ ರಾಶಿಯವರಿಗೆ ನೋಡಿ. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ. ಹಾಗಾಗಿ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ತುಲಾ ರಾಶಿಯವರು. ನಿಮಗೆ ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುವಂಥದ್ದು ತುಲಾ ರಾಶಿಯವರಿಗೆ. ಹಾಗೆ ಇನ್ನು ವೃಶ್ಚಿಕ ರಾಶಿ, ಕೆಲಸ ಕಾರ್ಯಗಳಲ್ಲಿ ಮಂದ ಪ್ರಗತಿ ಉಂಟಾಗೋದು ಅಂತ ಹೇಳ್ತಾ ಇದ್ದೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಕೆಲಸ ಕಾರ್ಯದಲ್ಲಿ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ಸಾಗುತ್ತೆ ಅಂತ. ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಬೇಕಾದ್ರೆ ತುಂಬ ಕೆಲವರು ಹೇಳ್ತೀವಿ ನಮಗೆ ಬೇಗ ಕೆಲಸಗಳು ಆಗಬೇಕು ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನೋಡಿ, ಯಾವಾಗ ನಾವು ನಿಯಮಿತವಾಗಿ ಕೆಲಸಗಳು ಮಾಡ್ತೀವಿ ಅದು ನಿಧಾನವಾದರೂ ಕೂಡ ಅದರಿಂದ ಯಶಸ್ಸು ಕಾಣುವಂಥದ್ದು ನೋಡ್ಬೋದು. ಹಾಗಾಗಿ ಮಂದಗತಿಯಲ್ಲಿ ಇದ್ದರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ಹಾಗೆ ಅವಸರದಿಂದ ಯಾವುದೇ ಕಾರ್ಯಗಳನ್ನು ಮಾಡಬೇಡಿ ಅಂತಿದೆ ನೋಡಿ. ಅವಸರದಿಂದ ನಾವು ಏನೋ ಒಂದು ಮಾಡೋಕ್ಕೆ ಹೋದ್ರೆ ಅದು ಇನ್ನೊಂದು ಆಗ್ಬಿಡುತ್ತೆ. ಹಾಗಾಗಿ ಯಾವುದೇ ಕೆಲಸ ನಮಗೆ ಇವತ್ತೇ ಆಗಬೇಕು, ಈಗಲೇ ಆಗಬೇಕು ಅಂತ ಹಠ ಹಿಡಿಯದೆ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ನಿಧಾನವಾದರೂ ಕೂಡ ನಿಮಗೆ ಯಶಸ್ಸು ಸಿಗುವಂಥದ್ದು ನೋಡ್ಬೋದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ಅನಾವಶ್ಯಕ ಖರ್ಚುಗಳ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳ್ತಾರೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಅನಾವಶ್ಯಕವಾಗಿ ಯಾವುದೇ ಖರ್ಚುಗಳನ್ನು ಮಾಡಬಾರ್ದು ಅಂತ. ಯಾಕಂದರೆ ಹಣ ಇವಾಗ ನೀವು ಇದೆ ಅಂತ ವ್ಯರ್ಥ ಮಾಡಿದ್ರೆ ಮುಂದೆ ಅದರಿಂದ ಅನಾನುಕೂಲಗಳಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಧನಸ್ಸು ರಾಶಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ಅಂತ ನೋಡಿ. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ತುಂಬ ದಿವಸದಿಂದ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರಾ. ಅದರ ಸಾಮಾನ್ಯವಾಗಿ ಹೇಳ್ತಿರ್ತಾರೆ, ಗುರುಗಳೇ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಆದರೆ ನಮಗೆ ಏನು ಕೂಡ ನಮಗೆ ಅನುಕೂಲಗಳು ಆಗ್ತಾ ಇಲ್ಲ ಅಂತ. ಆದರೆ ಧನಸ್ಸು ರಾಶಿಯವರಿಗೆ ಮಾಡುವ ಕೆಲಸಕ್ಕೆ ತಕ್ಕಂಥ ಪ್ರತಿಫಲ ಈ ದಿನ ನೀವು ಅಪೇಕ್ಷೆ ಮಾಡ್ಬೋದು. ಹಾಗೆ ಹಣ, ಆಸ್ತಿ ಅಥವಾ ಯಾವುದೇ ವಿಚಾರವಾಗಿ ಇದ್ರೂ ಕೂಡ ಇವತ್ತು ಹಣದ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ನಿಮ್ಮ ಕೈ ಸೇರುವಂತಹ ನಿರೀಕ್ಷೆ ಮಾಡ್ಬೋದು. ಏನಾದರೂ ಹಣ ಕೊಟ್ಟು ಕಳ್ಕೊಂಬಿಟ್ಟಿದ್ರೆ ಇಲ್ಲ ಆಸ್ತಿ ವಿಚಾರದಲ್ಲಿ ಜಗಳಗಳಾಗಿದ್ದರೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಈ ದಿನ ಸೃಷ್ಟಿಯಾಗುವಂಥದ್ದು. ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಆಗುವಂಥದ್ದು ಕೂಡ ದಿನ ನೋಡ್ಕೋಬೋದು. ಅಂದರೆ ಏನಾದರೂ ದೂರದ ಪ್ರಯಾಣ ನೀವು ಮಾಡ್ತಾ ಇದ್ರೂ ಕೂಡ ಅದರಿಂದ ಅನುಕೂಲ ಆಗುತ್ತೆ. ಕೆಲವರಿಗೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ದೂರದ ಪ್ರಯಾಣ ಮಾಡ್ಕೋಬೇಡಿ ಅಂತ. ಆದರೆ ಇವತ್ತು ದೂರದ ಪ್ರಯಾಣದಲ್ಲಿ ನಿಮಗೆ ಅನುಕೂಲದ ವಾತಾವರಣ ಕೂಡ ಸಿಗುವಂಥದ್ದು ಕೂಡ ನೋಡಬಹುದು. ಇನ್ನು ಮಕರ ರಾಶಿ, ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ ಹೇಳಿದ್ರು ನೋಡಿ. ಮಕರ ರಾಶಿಯವರಿಗೂ ಕೂಡ ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡಬಾರ್ದು ಅಂತ ನೋಡಿ. ಅವಶ್ಯಕತೆಗೆ ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ಖರ್ಚನ್ನು ಅಷ್ಟೇ, ಹಣದ ವಿಚಾರವಾಗಿ ಬಂದಾಗ ಅವಶ್ಯಕತೆ ಮೀರಿ ನಾವು ಹಣವನ್ನು ವ್ಯಯ ಮಾಡಿದ್ರೆ ಅದರಿಂದ ಅನಾನುಕೂಲಗಳು ಅಂತ ಹೇಳುತ್ತೆ. ಹಾಗಾಗಿ ದಯವಿಟ್ಟು ನೀವು ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಇವತ್ತು ಮಕರ ರಾಶಿಯವರು ನೀವು ಆ ಖರ್ಚುಗಳ ಬಗ್ಗೆ ಕಡಿವಾಣ ಹಾಕಲೇಬೇಕು. ಹಾಗೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭದಾಯಕ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರಾ ಮಕರ ರಾಶಿಯವ್ರಿಗೆ ಇವತ್ತು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಇವತ್ತು ನಿಮಗೆ ಲಾಭದಾಯಕ ಆಗ್ಬೋದು. ಹಣದ ನಿರೀಕ್ಷೆ ಕೂಡ ನೀವು ಮಾಡ್ಬೋದು. ನೀವು ಅಂದ್ಕೊಂಡ್ರೆ ಕೆಲಸ ಕಾರ್ಯಗಳು ಯಶಸ್ಸನ್ನು ಸಿಗುವಂಥದ್ದು ಇವತ್ತು ಮಕರ ರಾಶಿಯವ್ರಿಗೆ ನೋಡ್ಬೋದು. ಹಾಗೆ
ಕುಂಭರಾಶಿ ಅನಿರೀಕ್ಷಿತವಾಗಿ ಅಧಿಕಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದು ಅಂತ ಹೇಳ್ತಾ ಇದೆ. ನೋಡಿ, ಕುಂಭರಾಶಿಯವರಿಗೆ ಯಾವುದೋ ಒಂದು ಅಧಿಕಾರಿಗಳು ನಿಮ್ಮನ್ನು ನೋಡುವಂತಹ ಸಲುವಾಗಿ ಬರುವಂಥದ್ದು, ಅನಿರೀಕ್ಷಿತವಾಗಿ ನೀವು ನಿರೀಕ್ಷಣೆ ಮಾಡಿರಲ್ಲ ಆ ರೀತಿ ಇವತ್ತು ಆಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ವ್ಯಾಪಾರ ವ್ಯವಹಾರಗಳಿಗೆ ಸಾಲದ ಮೊರೆ ಹೋಗುವಿರಿ ಅಂತ ಕೂಡ ನೋಡುವಂಥದ್ದು. ಅಂದರೆ ಯಾವುದೋ ಒಂದು ವ್ಯವಹಾರಕ್ಕೋಸ್ಕರ ಸಾಲದ ಮೊರೆ ಹೋಗ್ತೀರಾ ಅಂತ ಹೇಳ್ತಾ ಇದೆ. ಸಾಲ ಮಾಡಿದ್ರೂ ಕೂಡ ನಿಮಗೆ ಆ ವ್ಯಾಪಾರ ಉದ್ಯೋಗದಿಂದ ಅನುಕೂಲ ಆಗುತ್ತೆ. ಅದಕ್ಕಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆದರೂ ಕೂಡ ನೋಡಿ, ಏನಾದರೂ ದೂರದ ಪ್ರಯಾಣ ಇದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಹಾಗೆ ಮೀನರಾಶಿ, ಅನಗತ್ಯವಾದ ಸಂಶಯವೇ ನಿಮ್ಮ ಕಾರ್ಯಹಾನಿಗೆ ಕಾರಣವಾಗುವುದು. ನೋಡಿ, ಅನಗತ್ಯವಾಗಿ ಸಂಶಯ ಪಡಬಾರ್ದು ಅಂತ ಹೇಳ್ತಾ ಇದೆ, ಕಾರ್ಯಹಾನಿ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡ್ಕೋಬೇಕು. ನೋಡಿ, ಏನೋ ಒಂದು ಕೆಲಸ ಆದರೂ ಕೂಡ ಈಗ ಏನಾಗ್ಬಿಡುತ್ತೆ ಗೊತ್ತು, ಯಾವುದೊಂದು ಕೆಲಸ ಆಗಬೇಕು ಅಂತಿದ್ರೆ ನಾವು ಸಂಶಯದಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಲಸಗಳಾಗಲ್ಲ. ಹಾಗಾಗಿ ಅನಗತ್ಯವಾಗಿ ನೀವು ಸಂಶಯ ಬಿದ್ದು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೆ. ಮಿತ್ರರ ಭೇಟಿಯಿಂದ ಆರ್ಥಿಕ ಲಾಭ ಕೂಡ ದೊರಕುವಂಥದ್ದು. ಹಾಗಾಗಿ ನಿಮ್ಮ ಸ್ನೇಹಿತರಿಂದನೋ ನಿಮ್ಮ ಮಿತ್ರರಿಂದನೋ ನಿಮಗೆ ಆರ್ಥಿಕವಾಗಿ ಹಣದ ವಿಚಾರವಾಗಿಯೂ ಕೂಡ ಸಹಾಯವನ್ನು ನೀವು ಈ ದಿನ ನಿರೀಕ್ಷಿಸಬಹುದು ಮೀನರಾಶಿಯವರು. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು ಅಂತ ತಿಳ್ಕೊಂಡಿದ್ದಾಯಿತು. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಗುರುಗಳನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂದ್ರೆ ಇದೇ ಬೆಂಗಳೂರಿನ ಅಂಚೆ ಪಾಳ್ಯದಲ್ಲಿರುವಂತಹ ಕಚೇರಿಯಲ್ಲಿ ಅವರು ಸಿಗ್ತಾರೆ. ನೇರವಾಗಿ ಭೇಟಿ ಆಗ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದಾಗಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂತ ಸಮಯ. ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು, ಗಂಡ ಹೆಂಡತಿಯರ ಜಗಳ ಆಗುವಂಥದ್ದು, ಆರೋಗ್ಯದ ಸಮಸ್ಯೆ ಹೆಚ್ಚಾಗುವಂಥದ್ದು, ಈ ರೀತಿಯಾದಂತಹ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. ಸೊ ಇದಕ್ಕೆ ಮೂಲ ಕಾರಣಗಳೇನಿರುತ್ತೆ, ಏನು ಕಾರಣದಿಂದ, ಏನು ಸಮಸ್ಯೆಯಿಂದ ಈ ಎಲ್ಲ ಸಮಸ್ಯೆಗಳು ಆಗ್ತಾ ಇದೆ, ಈ ಸಮಸ್ಯೆಗೆ ಪರಿಹಾರಗಳು ಏನಿರುತ್ತೆ, ಸೊ ಯಾವ ದೋಷ ಇದ್ರೆ ಈ ಸಮಸ್ಯೆಗಳಾಗತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ಇವತ್ತಿನ ದಿನ ವಿಶೇಷತೆ ನೋಡಿ. ಈಗ ನಾವು ಹೇಳಿದ್ವಿ, ನೀವು ಹೇಳಿದ್ರೆ ಅವಾಗಲೇ ನಮಗೆ ಮನೆಯಲ್ಲಿ ಕಿರಿಕಿರಿ ಅಂತ. ನೋಡಿ, ಮನೆ ಅನ್ನೋವಂಥದ್ದು ಒಂದು ಸ್ವಂತ ಮನೆ, ಇನ್ನೊಂದು ಬಾಡಿಗೆ ಮನೆ. ಈಗ ನಾವಿರೋವಂಥದ್ದು ಈಗ ನೋಡಿ, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಕೆಲವರು ಸ್ವಂತ ಮನೆ ಕಟ್ಕೊಂಡಿರ್ತಾರೆ, ಚೆನ್ನಾಗೇ ಇರ್ತಾರೆ, ಹೋಗ್ತಾ ಹೋಗ್ತಾ ತೊಂದರೆ ಅನುಭವಿಸ್ತಾರೆ. ಇನ್ನೊಂದು ಏನಾಗ್ಬಿಡುತ್ತೆ, ಒಂದು ಕಡೆ ಎಲ್ಲಾದರೂ ಈಗ ಸಾಮಾನ್ಯವಾಗಿ ತುಂಬ ಜನ ನೋಡ್ತಾ ಇರ್ತೀವಿ ನಾವು, ಬಾಡಿಗೆ ಮನೆ ಇರ್ತಾರೆ. ಒಂದು ಬಾಡಿಗೆ ಮನೆಯಲ್ಲಿ ಚಿಕ್ಕ ಮನೇಲಿ ಇದ್ದಾಗಲೇ ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದ್ಬಿಡ್ತಾರೆ, ಚೆನ್ನಾಗುತ್ತೆ, ವ್ಯಾಪಾರ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಆಗ್ತಾರೆ, ಧನಾಗಮನ ಆಗುತ್ತೆ, ದುಡ್ಡು ಕೂಡ ಚೆನ್ನಾಗಿ ಸಿಗುತ್ತೆ, ಈ ಮಕ್ಕಳ ವಿದ್ಯಾಭ್ಯಾಸನೂ ಚೆನ್ನಾಗಾಗ್ಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಚೆನ್ನಾಗಾದ್ಮೇಲೆ ಏನು ಮಾಡಬೇಕು, ಬೇರೆ ಮನೆಗೆ ಹೋಗಬೇಕು. ಅವಾಗ ಏನು ಮಾಡ್ತಾರೆ, ಈಗ ಬೇರೆ ಮನೆಗೆ ನೋಡ್ತಾರೆ, ಈಗ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಈಗ ಅವರ ಬಳಗ ಕೂಡ ಜಾಸ್ತಿ ಆಗಿಬಿಡೋದು, ಸ್ವಲ್ಪ ಮಕ್ಕಳ ಮದುವೆನೂ ಆಗಿ ಅಥವಾ ಏನೋ ಸಂಸಾರ ಜಾಸ್ತಿ ಆದಮೇಲೆ ಏನು ಮಾಡಬೇಕಾಗೋ, ನಾವು ಸ್ವಲ್ಪ ಮನೆಯನ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು ಅಂತ ಬೇರೆ ಕಡೆ ಹೋಗ್ಬಿಡ್ತಾರೆ. ನಮಗೆ ತುಂಬ ಜನ ಬಂದು ಕೇಳ್ತಾರೆ, ಗುರುಗಳೇ ನಾವು ಮುಂಚೆ ಇದ್ದ ಮನೇಲಿ ತುಂಬ ಚೆನ್ನಾಗಿದ್ವಿ, ಬಾಡಿಗೆ ಮೇಲೆ ಇದ್ದಾಗಲೇ ಚೆನ್ನಾಗಿದ್ವಿ, ಆದರೆ ಸ್ವಂತ ಮನೆ ಕಟ್ಸ್ಕೊಂಡ್ಮೇಲೆ ತೊಂದರೆಗಳು ಅನುಭವಿಸ್ತಾ ಇದ್ವಿ. ಕೆಲವರು ನೋಡಿ ಸ್ವಂತ ಮನೆಗೆ ಹೋದಾಗ ತುಂಬ ತೊಂದರೆ ಅನುಭವಿಸ್ತಾ ಇರ್ತಾರೆ, ಅಥವಾ ಇನ್ನೊಂದು ಮನೆ ಏನಾದರೂ ಏನು ಹೇಳ್ತಾರೆ ಬದಲಿ ಮಾಡಿಬಿಟ್ಟಿರ್ತಾರೆ, ಅವಾಗಲೂ ಕೂಡ ತೊಂದರೆ ಅನುಭವಿಸ್ತಾ ಇರ್ತೀವಿ. ಗುರುಗಳೇ ತುಂಬ ಚೆನ್ನಾಗಿತ್ತು ಮುಂಚೆ ಇದ್ದಾಗಲೇ, ಇವಾಗ ಹಿಂಗೆ ಆಗ್ಬಿಟ್ಟಿದೆ, ಏನು ಕಾರಣಗಳು ಅಂತ ನೋಡಿ. ಫಸ್ಟ್ ಪ್ರಥಮವಾಗಿ ಕೆಲವರು ಸಾಮಾನ್ಯವಾಗಿ ಹೇಳ್ತಾರೆ ವಾಸ್ತು ಅಂತ. ಆಯಿತು, ಈಗ ವಾಸ್ತು ಪೂಜೆನೂ ಆಯಿತು, ವಾಸ್ತುನೂ ಮಾಡಿಕೊಂಡಿದ್ದಾರೆ ಗುರುಗಳು, ಎಲ್ಲ ಆದ್ರೂ ಕೂಡ ಇನ್ನೂ ತೊಂದರೆ ಅಂತ. ಆದರೆ ಈಗ ಹೊಸ ಮನೆಗೆ ಹೋದಾಗ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ನೋಡ್ಕೋಬೇಕು. ಈಗ ಒಂದು ಸಾಮಾನ್ಯವಾಗಿ ನೋಡಿ, ಈಗ ಗಂಡ ಹೆಂಡತಿ ದಿನ ಜಗಳ ಮಾಡ್ಕೊಳ್ತಾ ಇರ್ತಾರೆ, ಸುಮ್ಮನೆ ಜಗಳಗಳು ತುಂಬ ಚೆನ್ನಾಗಿರ್ತಾರೆ, 5 ನಿಮಿಷ ಚೆನ್ನಾಗಿರ್ತಾರೆ, 5 ನಿಮಿಷ ಚೆನ್ನಾಗಿರಲ್ಲ, ಎಲ್ಲ ಹೋಗೋಣ ಅಂತ ರೆಡಿ ಆಗಿಬಿಟ್ಟಿರ್ತಾರೆ, ಇಬ್ಬರೂ ಒಟ್ಟಿಗೆ ಮಾತಾಡ್ಕೊಂಡಿರ್ತಾರೆ. ಈಗ ಯಾವುದೋ ಒಂದು ಸಂಬಂಧಿಕರ ಒಂದು ಯಾವುದೋ ಒಂದು ಸಮಾರಂಭಪ್ಪ, ಒಂದು ಶುಭ ಸಮಾರಂಭಕ್ಕೆ ಎಲ್ಲಿಗೂ ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಇನ್ನೇನು ಹೊರಡೋಣ ಅನ್ನೋ ಟೈಮಲ್ಲಿ ಏನೋ ಒಂದು ಆಗ್ಬಿಡುತ್ತೆ, ಸುಮ್ಮನೆ ತೊಂದರೆ, ಸುಮ್ಮನೆ ಜಗಳ, ವಿನಾಕಾರಣ ಜಗಳಗಳು, ಕಲಹಗಳು ಆಗ್ತಾ ಇರುತ್ತೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸ ಕೂಡ ಕುಂಠಿತ ಆಗಿರುವಂಥದ್ದು.
ತುಂಬ ಬೇರೆ ಕಡೆ ಇದ್ದಾಗ ಚೆನ್ನಾಗಿ ಓದ್ಕೊಳ್ತಾ ಇರ್ತಾರೆ, ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಮುಂದಿರ್ತಾರೆ, ಒಳ್ಳೆ ಅಂಕಗಳನ್ನು ತೆಗಿತಾ ಇರ್ತಾರೆ. ಆದರೆ ಈ ಹೊಸ ಮನೆಗೆ ಬಂದಾಗ ತೊಂದರೆ ಅನುಭವಿಸ್ತಾ ಇರ್ತಾರೆ, ಎಷ್ಟು ಓದಿದ್ರು ತಲೆಯಲ್ಲಿ ನಿಲ್ತಾ ಇರಲ್ಲ, ಈ ರೀತಿಯೆಲ್ಲ ಆಗುವಂಥದ್ದು. ಮತ್ತು ಆ ಮನೆಯಲ್ಲಿ ಏನಾದರೂ ದೋಷ ಇದೆಯಾ ನೋಡಬೇಕು. ಕೆಲವರು ಬರೀ ವಾಸ್ತು ದೋಷನೇ ಅಂತ ಅಲ್ಲ, ಕೆಲವೊಂದು ಮನೆಯಲ್ಲಿ ಈ ಪ್ರೇತ ಕಾಟ ಅಂತಲೂ ಕೂಡ ನಾವು ಹೇಳ್ತೀವಿ. ಅದರಿಂದ ಏನು ತೊಂದರೆಗಳಾಗುತ್ತೆ ಅಂತ ನೋಡಿ. ಈಗ ಸಾಮಾನ್ಯವಾಗಿ ವಿನಾಕಾರಣ ಜಗಳಗಳು, ತಂದೆ ತಾಯಿ ಜೊತೆ ಜಗಳ, ಅಪ್ಪ ಮಕ್ಕಳಲ್ಲಿ ಜಗಳ, ತಾಯಿ ಮಕ್ಕಳಲ್ಲಿ ಜಗಳ, ಅಕ್ಕ ತಂಗಿಯರಲ್ಲಿ ವಿನಾಕಾರಣ ತೊಂದರೆಗಳು, ಜಗಳಗಳು, ವೈಮನಸ್ಸು ಬರ್ತಾ ಇರುತ್ತೆ, ಒಬ್ರಿಗೊಬ್ರು ಚೆನ್ನಾಗೇ ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರ್ತಾರೆ, ಒಬ್ಬೊಬ್ರಿಗೆ ಊಟನೇ ಸೇರ್ತಾ ಇರಲ್ಲ ಮನೆಯಲ್ಲಿ. ಊಟ ಮಾಡಿ ಮನೇಲಿ ಇದ್ರೇ ಮನೆಗೆ ಬೇರೆ ಕಡೆ ಎಲ್ಲ ನೆಮ್ಮದಿಯಾಗಿರ್ತಾರೆ. ಇದೇ ಫ್ಯಾಮಿಲಿ ಹೊರಗಡೆ ಹೋದಾಗ ತುಂಬ ಚೆನ್ನಾಗಿರ್ತಾರೆ, ಒಳಗೆ ಬಂದ್ರೇ ಮತ್ತೆ ಏನೋ ನೆಮ್ಮದಿ ಕಟ್ಟಾಗೋದು, ಒಬ್ರಿಗೊಬ್ರು ಮಕ್ಕ ಕೊಟ್ಟು ಮಾತಾಡಲ್ಲ. ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಗುರುಗಳೇ, ನಮ್ಮ ಮನೆಗೆ ಹೋದ್ರೇ ನನಗೆ ತೊಂದರೆ, ನಮ್ಮ ಮನೇಲಿ ಯಾರು ನಮಗೆ ಒಬ್ರಿಗೊಬ್ರು ಮಾತಾಡಲ್ಲ, ಯಾಕೆ ಗುರುಗಳು ಈ ಥರ ಎಲ್ಲ ಅನುಭವಿಸ್ತಾ ಇರ್ತಾರೆ. ಇದನ್ನು ನೋಡ್ಕೋಬೇಕು, ಯಾಕೆ ಹಂಗಾಗಿದೆ, ಮನೆಯಲ್ಲಿ ಏನಾದರೂ ತೊಂದರೆ ಇದೆಯೇ, ಏನಾದರೂ ಈ ಪ್ರೇತ ಸಂಚಾರನೋ ಪ್ರೇತ ಕಾಟ ಇತ್ತಂದರೆ ತುಂಬ ಕೆಟ್ಟ ಕನಸು ಬೀಳ್ತಾ ಇರುತ್ತೆ. ಮನೆಯಲ್ಲಿ ನಿದ್ದೆನೇ ಬರಲ್ಲ. ಸಾಮಾನ್ಯವಾಗಿ ಹೇಳ್ತಾರೆ ನೋಡಿ, ನಿದ್ದೆನೇ ಮಾಡಲ್ಲ, ರಾತ್ರಿಯಲ್ಲಿ ಎದ್ದಿರ್ತಾರೆ ಅವರು, ನಿದ್ದೆನೇ ಬರಲ್ಲ ಅವನು. ಮನೇಲಿ ನಿದ್ದೆ ಮಾಡಿದ್ರೆ ಏನಾದರೂ ಕೆಟ್ಟ ಕನಸುಗಳು ಬೀಳುವಂಥದ್ದು, ಎಚ್ಚರ ತಪ್ಪಿಬಿಡ್ಬೋದು. ಮತ್ತು ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಾ ಇರುತ್ತೆ ಅವ್ರಿಗೆ, ತುಂಬ ಆರೋಗ್ಯ ಸಮಸ್ಯೆ ನೋಡಿ. ಈಗ ಹಾಸ್ಪಿಟಲ್ಗೆ ಹೋಗ್ತಾರೆ, ಎಲ್ಲ ನೋಡ್ತಾರೆ, ಎಲ್ಲ ನಾರ್ಮಲ್ ಇದೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ತುಂಬ ಆರೋಗ್ಯ ಸಮಸ್ಯೆ ನೋಡಿ. ಮೊದಲನೇದಾಗಿ ಬರುವಂಥದ್ದೇ ತಲೆನೋವು ಬಂದ್ಬಿಡುತ್ತೆ, ತುಂಬ ತಲೆನೋವು ಇತ್ತು ಅಂದ್ಕೊಳ್ಳಿ ನೋಡಿ, ಏನು ಕೆಲಸನೂ ಮಾಡ್ಲಿಕ್ಕಾಗಲ್ಲ ನಮಗೆ, ಆ ದಿನನೇ ವೇಸ್ಟ್ ಆಗಿಬಿಡುತ್ತೆ. ಮತ್ತು ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆಯಲ್ಲಿ ಯಾವ ಥರ ನೋವು ತಿಳ್ಕೊಬೇಕು ನೋಡಿ. ಹೊಟ್ಟೆ ಒಳಗಡೆ ಒಂಥರ ಇಸುಗ್ದಂಗೆ ಆಗುವಂಥದ್ದು, ಅದು ಸುಮ್ಮನೆ, ಅದು ಎಲ್ರಿಗೂ ಹೊರಗಡೆ ನಾವು ಹೇಳಲಿಕ್ಕೂ ಆಗಲ್ಲ. ಏನೇ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಕೂಡ ಈಗ ಏನಾಗ್ಬಿಡುತ್ತೆ, ಅವರು ಏನೋ ಒಂದು ಅದು ಸ್ವಲ್ಪ ಪರಿಹಾರ ಆಗಲಿ ಅಂತ ಟ್ಯಾಬ್ಲೆಟ್ಸು ಏನೋ ಮಾತ್ರೆಗಳು ಕೊಟ್ಟಿರ್ತಾರೆ, ಅದು ಆ ಕಾಲಕ್ಕೆ ಮಾತ್ರ ಸರಿ ಹೋಗ್ಬಿಡುತ್ತೆ, ಮತ್ತೆ ಜಾಸ್ತಿ ಆಗಿಬಿಡುತ್ತೆ. ಈ ರೀತಿ ಆಗುವಂಥದ್ದು. ಅಥವಾ ಮನೆಯಲ್ಲಿ ಯಾರೋ ಓಡಾಡ್ದಂಗೆ ಅನ್ಸೋದು, ನೆರಳು ಕಾಣಿಸೋ ಥರ ಗೋಚರ ಆಗುವಂಥದ್ದು. ಮತ್ತು ಈ ಪಾತ್ರೆಗಳು ಸುಮ್ಮನೆ ಬಿದ್ದಂಗೆ ಆಗ್ತಾ ಇರೋದು, ಮತ್ತು ಏನೋ ಬೇರೆ ಥರ ಮಗು ಅಳ್ಳೋ ಥರ ಶಬ್ದ ಕೇಳುವಂಥದ್ದು. ಅಥವಾ ದೇವ್ರ ಮನೇಲಿ ದೀಪ ಹಾರಾಗುತ್ತೆ, ಇದನ್ನೆಲ್ಲ ನೋಡ್ಕೋಬೇಕು. ಮತ್ತು ಏನಾದರೂ ಮನೇಲಿ ಕನ್ನಡಿ ಹೊಡೆದ್ರು ಕೂಡ ಕೆಲವರು, ಯಾಕಂದರೆ ಮುಂದೆ ಏನೋ ಇದೆ ಅಂತ ಅದನ್ನೆಲ್ಲ ತೋರಿಸುವಂಥದ್ದು. ಯಾಕಂದರೆ ಇದನ್ನು ನಾವು ಹಿಂದೆಂದರೂ ಕೂಡ ನಂಬಿ ಬಂದಿರುವಂಥದ್ದು, ಇದು ಒಂದು ಇನ್ನೊಂದು ಇವತ್ತು ಆಗಿರುವಂಥದ್ದಲ್ಲ. ಈ ರೀತಿ ಏನಾದರೂ ಆದರೆ ಅದಕ್ಕೆಲ್ಲ ಏನು ಪರಿಹಾರಗಳು ಮಾಡ್ಕೋಬೇಕು. ಹಾಗಾಗಿ ಮತ್ತೆ ನೋಡಿ, ಜೊತೆ ಈಗ ಮನೆಯಲ್ಲಿ ಇನ್ನೇನು ತೊಂದರೆಗಳನ್ನು ನಾವು ಅನುಭವಿಸ್ತೀವಿ ಅಂತ, ಇದು ವ್ಯಾಪಾರ ಉದ್ಯೋಗ ನಷ್ಟ ಅನುಭವಿಸ್ಬಿಡ್ತೀವಿ ದಿನ. ಅದೇನಾಗುತ್ತೆ, ಚೆನ್ನಾಗಿರೋ ವ್ಯಾಪಾರನೇ ತುಂಬ ನಷ್ಟ ಹೊಂದ್ಬಿಡ್ತಾರೆ. ಒಬ್ರಿಗೊಬ್ರಿಗೆ ಏನೋ ಮನೆಯಲ್ಲಿ ಸಂಬಂಧ ಇಲ್ದಂಗೆ, ವ್ಯಾಪಾರದಲ್ಲೂ ಕೂಡ ನಮಗೆ ಜೊತೆಯಲ್ಲಿ ಸಹಕಾರ ಮಾಡ್ತಿದ್ದರೂ ಬಿಟ್ಟೋಗ್ಬಿಡ್ತಾರೆ. ಈ ರೀತಿನೆಲ್ಲ ಆಗ್ತಾಯಿದ್ರೆ ಏನು ನಾವು ಇದು ಮಾಡಬೇಕು. ಮತ್ತು ನೋಡಿ, ಮನೆಯಲ್ಲಿ ಏನಾದರೂ ಅನ್ನ ಕೆಂಪುಗಾದರೂ ಕೂಡ ತೊಂದರೆ ಅಂತ ಹೇಳುತ್ತೆ. ಅದು ಮುನ್ಸೂಚನೆ, ಏನೋ ಒಂದು ಆಗಿರೋ ಮುನ್ಸೂಚನೆ. ಕೆಲವೊಂದು ಮನೆಯಲ್ಲಿ ಕಾಗೆ ಬಂದು ಹೋಗ್ಬಿಡುತ್ತೆ. ಕೆಲವರು ಕೇಳ್ತಾರೆ, ಗುರುಗಳೇ ಕಾಗೆ ಬಂದು ಅಂದರೆ ಮುಂದೆ ಹೋಗ್ಬಿಡುತ್ತೆ ಅಂತ. ನೋಡಿ, ಈ ಕಾಗೆ ಬಂದು ಹೋಗಿರೋದು ಅಷ್ಟೇ, ಅದು ಎಲ್ಲ ಕೆಟ್ಟದ್ದೇ ಅಂತಲ್ಲ, ಅದಕ್ಕೂ ಕೂಡ ಅದು ಗೋಚರ ಅಂತ ಇರುವಂಥದ್ದು. ಯಾವ ರೀತಿ ಎಲ್ಲಿಂದ ಒಳಗಡೆ ಅದು ಬಂತು, ಯಾವ ರೀತಿ ಹೋಯ್ತು, ಅದನ್ನು ಕೂಡ ನೋಡ್ಕೋಬೇಕು. ಆ ರೀತಿ ಇರುವಂಥದ್ದು. ಕೆಲವರು ನೋಡಿ, ಈಗ ಹಲ್ಲಿ ಸಪ್ಪಳ ಮಾಡಿದ್ರು ಕೂಡ ಅದನ್ನು ಕೂಡ ನೋಡಿ ಹೇಳ್ತಾರೆ. ಈ ರೀತಿ ಎಲ್ಲ ಮನೆಯಲ್ಲಿ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ ಏನು ಪರಿಹಾರ ಮಾಡ್ಕೋಬೇಕು. ತುಂಬ ಜನ ಕೇಳ್ತಾರೆ, ಗುರುಗಳೇ ಮನೇಲಿ ತುಂಬ ಕಿರಿಕಿರಿ, ತುಂಬ ಕಷ್ಟ ಆಗ್ತಿರುತ್ತೆ, ಈ ಪ್ರೇತಬಾಧೆಯಿಂದ ಏನಾದರೂ ಯಾಕೆ ಪ್ರೇತಬಾಧೆ ಬಂತು ಅಂತ. ನೋಡಿ, ಈಗ ನಮ್ಗೆ ಗೊತ್ತಿರಲ್ಲ, ಬಾಡಿಗೆ ಮನೆಗೆ ಹೋಗ್ಬಿಟ್ಟಿರ್ತೀವಿ, ಅಲ್ಲಿ ಏನೋ ಒಂದು ಮರಣ ಆಗಿಬಿಟ್ಟಿರುತ್ತೆ. ಅದೀಗ ಸಹಜವಾಗಿ ಮರಣ ಆಗಿದ್ರು ಕೂಡ, ಯಾಕಂದರೆ ನೋಡಿ, ಸಾಮಾನ್ಯವಾಗಿ ಹೇಳ್ತಾರೆ ಈ ಧನಿಷ್ಠ ಪಂಚಕ ಅಂತ, ಈ ಧನಿಷ್ಠ ನಕ್ಷತ್ರಗಳಲ್ಲಿ ಏನಾದರೂ ಅಲ್ಲಿ ಏನು ಹೇಳಿ ಮರಣ ಆಯ್ತು ಅಂದರೆ ಮನೆ ಬಿಡಬೇಕು ಅಂತ ಇದೆ ಶಾಸ್ತ್ರದಲ್ಲಿ. ಬಾಡಿಗೆ ಮನೆಗೆ ಏನಾಗ್ಬಿಡುತ್ತೆ, ಬಾಡಿಗೆ ಮನೆ ಅವ್ರು ಬಿಟ್ಟು ಹೋಗ್ತಾರೆ, ಆದರೆ ಬಾಡಿಗೆ ಅವರು ಹೋಗ್ಲೇಬೇಕಲ್ವ, ಇನ್ನೊಬ್ಬರು ಅವರು ಜೀವನ ನಡಿಬೇಕು ಅಂತಂದ್ರೆ ಬಾಡಿಗೆ ಕೊಡಲೇಬೇಕಲ್ವ ಅವರು. ಈ ರೀತಿ ಮನೆಗೆ ಏನಾದರೂ ನಮ್ಮ ಎಂಟ್ರಿ ಆಯಿತು ಅಂತಂದರೆ ಅವಶ್ಯಕವಾಗಿ ಅದು ತೊಂದರೆ ಅಂತ ತಿಳ್ಕೊಬೇಕು. ಧನಿಷ್ಠ ಪಂಚಕದಲ್ಲಿ ಏನಾದರೂ ಸಾವಾಗಿದ್ದು ಆ ಮನೆಗೆ ನಾವು ಹೋದರೆ ಅದು ತೊಂದರೆನೇ. ಹಾಗಾಗಿ ಅಲ್ಲಿ ಕೂಡ ಪರಿಹಾರ ಮಾಡಿಕೊಳ್ಳಲೇಬೇಕು. ಅದರ ಪರಿಹಾರನೇ ಇಲ್ಲ ಆ್ಯಕ್ಚುಲಿ. ನಿಜ, ಅದು ನಾವು ಜ್ಯೋತಿಷ ಪ್ರಕಾರ ಆಗಿ ಒಂದು ಶಾಸ್ತ್ರ ಪ್ರಕಾರ ಹೇಳ್ಬೇಕಂತಂದರೆ ಮನೆ ಅವಶ್ಯಕವಾಗಿ ಬಿಡಬೇಕು. ಅಂಥ ನಕ್ಷತ್ರದಲ್ಲಿ ಅಲ್ಲಿ ಸಾವಾಗಿರುತ್ತೆ, ಅಲ್ಲಿ ಆ ಒಂದು ಸ್ಥಳದಲ್ಲಿ ತೊಂದರೆ ಇದ್ದೇ ಇರುತ್ತೆ, ಬಿಡಲೇಬೇಕು. ಅದಕ್ಕೇನು ಪರಿಹಾರ, ಕೆಲವರು ಹೇಳ್ಬೋದು ಗುರುಗಳು ಅವರು ಇದನ್ನು ಮಾಡೋಕ್ಕೆ, ಏಕೆ ಈಗಿರೋ ಪರಿಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಏನು ಮಾಡ್ತಾರೆ, ಏನೋ ಒಂದು ಪರಿಹಾರ ಮಾಡಿ ಅವರ ಒಂದು ನೋಡಿ ಆ ದೈವ ಬಲದಿಂದ ಅನುಗ್ರಹ ಆಗಲಿ ಅಂತೇಳಿ ಒಂದು ಪರಿಹಾರ ಪೂಜೆ ಏನೋ ಮಾಡಿ ಬಿಟ್ಬಿಡ್ತಾರೆ. ಅದು ಅವರವರ ಪೂರ್ವಾರ್ಜಿತ ಕರ್ಮಗಳಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಫಲಗಳು ಸಿಕ್ಬಿಡುತ್ತೆ. ಅದು ಇನ್ನೊಬ್ರು ನೋಡಿ ಸತ್ತೋಗಿದ್ರು ಕೂಡ ಮತ್ತವರಿದ್ರು ಅನುಕೂಲ ಆಗ್ಬಿಡುತ್ತೆ. ಹಾಗೆ ಇನ್ನೊಂದು ನೋಡ್ಕೋಬೇಕು, ದುರ್ಮರಣ ನೋಡ್ಕೋಬೇಕು. ಏನಾದರೂ ನೇಣು ಹಾಕೊಂಡು ಸತ್ತೋಗ್ಬಿಡ್ತಾರೆ, ಆಯುಷು ಇನ್ನು ಇದ್ದು ಕೂಡ ಸತ್ತೋಗ್ಬಿಡ್ತಾರೆ. ಈ ರೀತಿ ಆದ್ರೂ ಕೂಡ ಅದು ತೊಂದರೆ, ಮನೆಯಲ್ಲಿ ಯಾರೇ ಬಂದರೂ ಕೂಡ ಅವ್ರಿಗೆ ಅದು ತೊಂದರೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ಹಿಂದೆ ಮುಂದೆ ಯೋಚನೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ಹಾಗೆ ನೋಡಿ, ಈ ಥರ ಇದ್ದಾಗ ಏನು ಪರಿಹಾರಗಳು ಅಂತ ಬಂದಾಗ ನೋಡಿ, ಸಾಮಾನ್ಯವಾಗಿ
ನಾವು ಈ ಮರಣಕ್ಕೆ ಯಾವುದು ಪರಿಹಾರ ಅಂತೂ ಇಲ್ಲ, ಆ ಮನೆ ಬಿಡಲೇಬೇಕಾಗುತ್ತೆ, ಅದು ನೋಡ್ಕೋಬೇಕು. ಅದು ಬಿಟ್ಟು ಏನಾದರೂ ಬೇರೆ ಏನೋ ಪ್ರೇತ ಸಂಚಾರನೋ ಅಥವಾ ಬೇರೆ ಏನೋ ಸಂಸ್ಕಾರ ಆಗದಲ್ಲಿರುವ ಅತೃಪ್ತ ಆತ್ಮಗಳು ಅಂತ ಹೇಳ್ತೀವಿ, ಅತೃಪ್ತ ಆತ್ಮಗಳು ಏನಾದರೂ ಇವ್ರಿಗೆ ಮನೆಯಲ್ಲಿ ಅದು ಏನಾದರೂ ಪ್ರವೇಶ ಆಗಿದ್ರೆ ಅಂತ ನೋಡಿ. ಸಾಮಾನ್ಯವಾಗಿ ನಾವು ಹೇಳ್ತಿರೋದು ಯಾವುದೋ ದೇವಸ್ಥಾನಗಳು ನೋಡ್ತಾ ಇರ್ತೀವಿ, ದೇವ್ರು ಬಂದಂಗೆ ಅವ್ರು ಹೆಂಗೆಂಗೋ ಆಡ್ತಾ ಇರ್ತಾರಲ್ವ, ಅತೃಪ್ತ ಆತ್ಮಗಳು ಸೂಕ್ಷ್ಮ ಶರೀರದಲ್ಲಿ ಸೇರ್ಕೊಂಡ್ಬಿಡುತ್ತೆ ಅಂತ ನೋಡಿ. ಈಗ ಕೆಲವರಿಗೆ ಈಗ ದೇವಗಣ ರಾಕ್ಷಸಗಣ ಅಂತ ಹೇಳ್ತೀವಲ್ಲ, ಈ ದೇವಗಣದಲ್ಲಿ ಜನರಾಗಿರೋ ಸ್ವಲ್ಪ ಸೂಕ್ಷ್ಮವಾಗಿರ್ತಾರೆ ಅವರು ಅಂತ, ಅಂಥವ್ರಿಗೆ ಏನಾದರೂ ಈ ಪ್ರೇತ ಬಾಧೆ ಏನಾದರೂ ಕಾಡ್ತಾ ಇದ್ದರೆ ತೊಂದರೆ ಆಗುತ್ತೆ, ಅವರಿಂದ ಮನೇಲಿ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನದಿ ಸ್ನಾನಗಳು ಮಾಡಿಸ್ಕೋಬೇಕು. ಹಾಗಾಗಿ ತಡೆ ಹೊಡೆಸ್ಕೊಳೋದು ಅಂತ ಹೇಳ್ತಾರೆ, ನದಿಗಳಲ್ಲಿ ತಡೆ ಹೊಡೆದು. ಕೆಲವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿನೂ ಕೂಡ ತಡೆ ಹೊಡೆಯೋದು. ಯಾಕೆ ಸ್ನಾನ ಮಾಡಿಸ್ತಾರೆ ಅಂತಂದರೆ, ಏನಾದರೂ ದೇಹದಲ್ಲಿ ಕಲ್ಮಶ ದೋಷಗಳು ಏನಾದರೂ ಇದ್ದರೆ, ಆ ಥರ ಏನಾದರೂ ತೊಂದರೆ ಅನುಭವಿಸ್ತಿದ್ರೆ ಅದೆಲ್ಲ ಹೋಗಲಿ ಅಂತ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಈ ರೀತಿ ಪರಿಹಾರಗಳು ಮಾಡ್ಕೋಬೇಕು. ಅದು ಆ ಒಂದು ಪ್ರಮಾಣ ಎಷ್ಟಿದೆ ನೋಡ್ಕೋಬೇಕು, ಅಲ್ಲಿ ಅವ್ರಿಗೆ ಎಷ್ಟರ ಪ್ರಮಾಣದಲ್ಲಿ ಎಷ್ಟು ಇದರಲ್ಲಿ ಅವ್ರಿಗೆ ಕಾಟ ಕೊಡ್ತಾ ಇದೆ ಅದನ್ನು ನೋಡಿಕೊಂಡು ನಾವು ಪರಿಹಾರಗಳನ್ನು ಮಾಡಿಕೊಂಡು ನಮ್ಗೆ ಅನುಕೂಲ. ಕೆಲವೊಂದು ಹೋಮ ಹವನಾದಿಗಳಿಂದ, ಕೆಲವೊಂದು ಯಂತ್ರ ಸ್ಥಾಪನೆಯಿಂದ, ಆ ಯಂತ್ರ ಮಂತ್ರ ಉಚ್ಚಾಟನೆಯಿಂದ ಕೂಡ ಕೆಲವೊಂದು ನಾವು ಪರಿಹಾರಗಳನ್ನು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡಾಗ ಅನುಕೂಲ ಆಗುವಂಥದ್ದು. ಬೇರೆ ನಾವು ಬಾಡಿಗೆ ಮನೇಲಿದ್ದರೂ ಕೂಡ ಇದನ್ನೆಲ್ಲ ಮಾಡ್ಕೋಬೇಕು. ಕೆಲವರು ಹೇಳ್ತಾರೆ ಕೂಡ ನಾವು ಬಾಡಿಗೆ ಮನೇಲಿರೋದು ಇದೆಲ್ಲ ಮಾಡ್ಕೋಬೇಕು, ಅದೆಲ್ಲ ಏನಿಲ್ಲ, ನಾವೇ ವಾಸ ಮಾಡೋದು, ಅಲ್ಲೆಲ್ಲ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. Ashwavega English News. Coming soon. Your channel, your voice, your trust.